ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅರ್ಚನಾ ವೃತ್ತಿ ಮಾಡುತ್ತಿರುವ ಅರ್ಚಕರಲ್ಲಿ ಭಿನ್ನಮತ ಹಾಗೂ ಗೊಂದಲ. ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಎಂದು ಹೆಸರುವಾಸಿಯಾಗಿರುವ ಪುಣ್ಯಕ್ಷೇತ್ರ. ಈ ದೇವಾಲಯದಲ್ಲಿ ಅನೇಕ ತಲೆಮಾರುಗಳಿಂದ ಬೋಡಂಪಲ್ಲಿ ಗ್ರಾಮದವರು ಸ್ವಾಮಿಗೆ ಅರ್ಚನಾ ವೃತ್ತಿ ಮಾಡಿಕೊಂಡು ಬರುತ್ತಿರುವುದು ಸಂಪ್ರದಾಯ ಮತ್ತು ರೂಢಿಯಾಗಿದೆ. ಅರ್ಚನಾ ವೃತ್ತಿ ಮಾಡುವ ವಂಶವೃಕ್ಷದ ಪ್ರಕಾರ ಮೂಲ ಪುರುಷರು ಇಬ್ಬರು. ಒಂದು ರಂಗಪ್ಪನವರ ವಂಶಿಕರು, ಇನ್ನೊಬ್ಬರು ನರಸಪ್ಪನವರ ವಂಶಿಕರು. ಇವರ ವಂಶಸ್ಥರು ಪ್ರತಿ ವರ್ಷಕ್ಕೊಮ್ಮೆ ಒಂದೊಂದು ವರ್ಷ ಒಬ್ಬ ವಂಶಿಕರು ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ಮಾಡಿಕೊಂಡು ಬರುತ್ತಿದ್ದರು. ಹೀಗಿರುವಲ್ಲಿ ನೂರಾರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವ ಸಂಪ್ರದಾಯಕ್ಕೆ ಅರ್ಚನಾ ವೃತ್ತಿ ಮಾಡುತ್ತಿರುವ ಕುಟುಂಬಗಳ ನಡುವೆ ಸಮಸ್ಯೆಗಳು ಹುಟ್ಟು ಹಾಕಿಕೊಂಡು ಅಸಿಸ್ಟೆಂಟ್ ಕಮಿಷನರ್ AC ಕೋರ್ಟ್ ಮೆಟ್ಟಿಲು ಏರಿರುತ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯದಲ್ಲಿ ಪ್ರಕರಣ ಸಂಖ್ಯೆ DVS CR 565 2009-2010ರಲ್ಲಿ ವಾದಿ BR ರಾಮನಾಚಾರ್ಲು ಬಿನ್ ಲೇಟ್ ರಾಮಾಚಾರ್, ಪ್ರತಿವಾದಿಗಳು BJ ಶ್ರೀನಿವಾಸಾಚಾರ್ ಬಿನ್ ಲೇಟ್ ಗೋಪಾಲಾಚಾರ್, BR ಕೃಷ್ಣಮಾಚಾರ್ ಬಿನ್ ಲೇಟ್ ರಾಮಾಚಾರ್, 3 ತಹಸೀಲ್ದಾರ್ ಅವರನ್ನು ಪ್ರತಿವಾದಿಗಳನ್ನಾಗಿ ಪ್ರಕರಣ ನಡೆದು ಸದರಿ ಪ್ರಕರಣ ವಾದ ವಿವಾದವನ್ನು ಆಲಿಸಿದ ಪೀಠಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿರುತ್ತಾರೆ. ಆದೇಶದಲ್ಲಿ ತಿಳಿಸಿರುವಂತೆ ಚಿಂತಾಮಣಿ ತಾಲೂಕು ಕೋನಕುಂಟ್ಲು ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅರ್ಚನಾ ವೃತ್ತಿಯನ್ನು ರಂಗಪ್ಪನವರ ವಂಶಿಕರು 1 ವರ್ಷ ಹಾಗೂ ನರಸಪ್ಪನವರ ವಂಶಿಕರು 1 ವರ್ಷದಂತೆ ದೇವಾಲಯದ ಪೂಜಾ ಕೈಂಕರ್ಯಗಳು ನಡೆಸಿಕೊಂಡು ಬರಲು ಆದೇಶಿಸಿದೆ ಎಂದು ತಿಳಿಸಿರುತ್ತಾರೆ. ಪ್ರತಿ ವರ್ಷ ರಥೋತ್ಸವಕ್ಕೆ ಮುನ್ನ ಮಾರ್ಚ್ ತಿಂಗಳಲ್ಲಿ ಮುಜರಾಯಿ ಇಲಾಖೆ ಯಾರಿಗೆ ಆದೇಶ ಪತ್ರ ನೀಡಿದರೆ ಅವರು ಪೂಜಾ ಕೈಂಕರ್ಯಗಳು ನೆರವೇರಿಸುವ ಸಂಪ್ರದಾಯ. ಇದುವರೆಗೂ ಯಾವ ಅರ್ಚಕರಿಗೂ ಆದೇಶ ಪತ್ರ ನೀಡದಿರುವುದರಿಂದ ಅರ್ಚಕ ವಂಶಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಮುಜರಾಯಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅರ್ಹ ಸರದಿ ಅರ್ಚಕರಿಗೆ ಮುಜರಾಯಿ ಇಲಾಖೆ ನೀಡಬೇಕೆಂದು ಶ್ರೀನಿವಾಸಾಚಾರ್ ಮತ್ತು ನಾಗರತ್ನಮ್ಮರವರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ರಂಗಪ್ಪ ದೊಡ್ಡವರು, ನರಸಪ್ಪ ಚಿಕ್ಕವರು, ಅಣ್ಣ ತಮ್ಮಂದ್ರಿಬ್ಬರು. ರಂಗಪ್ಪ ಅವ್ರಿಗೆ ವಂಶವೃಕ್ಷ ಎಲ್ಲ ಫುಲ್ ಹೇಳಿ. ರಂಗಪ್ಪ ವಂಶಸ್ಥರು ಆಯಿತಾ. ಗೋಪಾಲಾಚಾರ್, ರಾಮಾಚಾರ್ ಅವ್ರ ಮಕ್ಕಳು. ಗೋಪಾಲಾಚಾರ್ ಮಕ್ಕಳು ಅನಂತರಾಮಾಚಾರ್, ಅನಂತರಾಮಾಚಾರ್ ಮಗ ವೇಣುಗೋಪಾಲಾಚಾರ್, ಅವ್ರ ಮಗ ಅನಂತ ಶಯನಾಚಾರ್. ರಾಮಾಚಾರ್ಯ ಮಕ್ಕಳು ಶ್ರೀರಂಗಾಚಾರ್, ರಾಜಗೋಪಾಲಾಚಾರ್, ಕೃಷ್ಣಮಾಚಾರ್, ರಾಮಾಚಾರ್, ರಾಮನಾಥಾಚಾರ್ ಆಯಿತಾ. ಆಮೇಲೆ ನರಸಪ್ಪ ವಂಶಿಕರು ಗೋಪಾಲಾಚಾರ್, ವೆಂಕಟಾಚಾರ್, ರಾಘವಾಚಾರ್. ಗೋಪಾಲಾಚಾರ್ ಮಕ್ಕಳು ಶ್ರೀನಿವಾಸಾಚಾರ್, ಪದ್ಮನಾಭಾಚಾರ್, ಗೋವರ್ಧನಾಚಾರ್. ಇವಾಗ ಅವರೆಲ್ಲ ಪಾವತಿ ಆಗಿರ್ತಾರೆ. ಗೋವರ್ಧನಾಚಾರ ಆಲ್ರೆಡಿ ಇದ್ದಾರೆ. ಮತ್ತು ವೆಂಕಟಾಚಾರ್ ಮಕ್ಕಳು ಶ್ರೀನಿವಾಸಾಚಾರ್, ರಾಜಗೋಪಾಲಾಚಾರ್. ರಾಘವಾಚಾರ್ಯ ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಮಕ್ಕಳಿಲ್ಲ ಆಯಿತಾ. ಮತ್ತು ಸರದಿ 1 ವರ್ಷ ರಂಗಪ್ಪ ವಂಶಸ್ಥರಿಗೆ ಸರದಿ ಪ್ರಕಾರ ಅವರವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನರಸಪ್ಪ ವಂಶದವರು ಸರದಿ ಪ್ರಕಾರ ಇವರವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಥರ ಇದ್ದ ಪಕ್ಷದಲ್ಲಿ ರಂಗಪ್ಪ ವಂಶಿಕರು ಕೆಲವರು ನರಸಪ್ಪ ವಂಶಿಕರ ವಿಶಿಷ್ಟ ಸರದಿ ಪ್ರಕಾರ ಬಂದಾಗ ಅವರಿಗೆ ಅವಕಾಶ ಕೊಡ್ತೀರಾ, ಅಕ್ರಮವಾಗಿ ಅರ್ಜಿಗಳನ್ನು ಕೊಟ್ಟು ರಾಜಕೀಯಗಳು ಮಾಡಿ ಅವರ ಹೆಸರಿಗೇ ಚಾರ್ಜನ್ನು ತಗೊಳ್ತಾ ಇದ್ದಾರೆ. ಈ ಅನ್ಯಾಯವನ್ನು ತಡೆಗಟ್ಟಬೇಕಾಗಿ, ನಿವಾರಿಸಬೇಕಾಗಿ ನಾವು ಕೋರುತ್ತೇವೆ. ನ್ಯಾಯಬದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ನ್ಯಾಯಬದ್ಧವಾಗಿ ನೀವು ಆದೇಶ ಮಾಡಿಕೊಡಿ. ನಮಸ್ಕಾರ. ನನ್ನ ಹೆಸರು ನಾಗರತ್ನ ಅಂತ. ಬೋಡಂಪಲ್ಲಿ ಅರ್ಚಕರು. ನಾವು ಕೋನಗುಂಟ್ಲು ಗ್ರಾಮದಲ್ಲಿ ಕೋನಗುಂಟ್ಲು ಕ್ಷೇತ್ರದಲ್ಲಿ ಅರ್ಚನಾ ವೃತ್ತಿಯನ್ನು ನೆರವೇರಿಸ್ಕೊಂಡು ಬರ್ತಾ ಇರ್ತೀವಿ. ಆದರೆ ಈಗ ನರಸಪ್ಪ, ರಂಗಪ್ಪ ಅಂತ ಅಣ್ಣ ತಮ್ಮಂದರು ಇರ್ತಾರೆ. 1 ವರ್ಷ ರಂಗಪ್ಪ ಅವ್ರದ್ದಾಗಿದ್ದಾಗ ಮತ್ತೊಂದು ವರ್ಷ
ನರಸಪ್ಪ ಅವ್ರದ್ದಾಗಿರುತ್ತೆ. ನರಸಪ್ಪ ಅವರು ಬಂದಾಗ ಇಲ್ಲಿ ಸರದಿ ಬಂದಾಗ ಅವರು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇರ್ತಾರೆ. ಯಾಕೆ ಅಂದರೆ ನಮಗೇ ಬೇಕು ಅಂತಾರೆ. ಇದು ಕಾರಣ ಏನಂದರೆ ಕಾರಣನೂ ನಾನು ಹೇಳ್ತೀನಿ. ನಮಗೆ ಜೀವನ ಒಂದು ವರ್ಷ ಬಿಟ್ಟು ಒಂದು ವರ್ಷಕ್ಕೆ ಬರೋದು, ಒಂದು ವರ್ಷ ಇಲ್ಲಿ ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ನಾವು ಕೂಲಿಗೆ ಹೋಗೋಕ್ಕಂತೂ ತಡೆಯೋದಿಲ್ಲ. ಅದಕ್ಕೋಸ್ಕರ ಎಲ್ಲೋ ಒಂದು ಭಗವಂತನ ಸೇವೆ ಮಾಡೋಣ ಅಂತ ಊರು ಬಿಟ್ಟು ಬೇರೆ ಊರಲ್ಲಿ ದೇವ್ರ ಸೇವೆ ಮಾಡಿಕೊಂಡೇ ಇರ್ತಾಯಿದ್ವಿ. ಈಗೇನಾಯಿತು, ನಮ್ಮನೆಯವ್ರಿಗೂ 60 ವರ್ಷ ವಯಸ್ಸಾಯಿತು. ಅವ್ರ ಪಾಪ ಎಷ್ಟು ಅಂತ ಕೂಲಿಗೆ ಹೋಗೋಕ್ಕಾಗುತ್ತೆ? ದೇವಸ್ಥಾನ ಮಾಡೋದು ಕೂಲಿನೇ. ಬೇರೆ ಒಬ್ಬ ದೊಡ್ಡ ದೇವಸ್ಥಾನದಲ್ಲಿ ಇವರು ಏನೋ ಸಪ್ಲೈ ಥರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ, 300 ರೂಪಾಯಿ ಕೊಡ್ತಾರೆ. ಅದರಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ನಮ್ಮ ಸರದಿ ಬಂದಾಗ ಅದೇ 300 ರೂಪಾಯಿ ಬೇಡ, ಇಲ್ಲೇ ದುಡ್ಕೋಬೋದಲ್ಲ ಅಂದ್ಬಿಟ್ಟು ನಾವು ನಮ್ಮ ಸರದಿ ಬಂದಾಗ ನಾವು ಮಾಡೋಣ ಅಂತ ಇಷ್ಟಪಟ್ಟು ಕಚೇರಿಗೆಲ್ಲ ಅರ್ಜಿಗಳನ್ನು ಹಾಕಿದ್ರೂ ಅವ್ರು ಕೊಡೋದಕ್ಕೆ ಹಿಂದೇಟು ಆಗ್ತಾಯಿದ್ದಾರೆ. ಕಾರಣ ಏನಂದರೆ ಈ ಊರಲ್ಲಿಲ್ಲ ಅಂತಾರೆ. ನಮಗೆ ಊರಲ್ಲಿ ಮನೆ ಬಿದ್ದೋಗಿದೆ. ಮನೆ ಕಟ್ಕೋಬೇಕು ಅಂದರೆ ಸ್ವಲ್ಪ ದುಡ್ಡು ಹೊಂಚ್ಕೋಬೇಕು. ಅದರಿಂದ ನಾವು ಹೊಂಚ್ಕೊಂಡು ಮನೆ ಕಟ್ಕೊಳ್ಳೋಣ, ನಮ್ಮ ಸರದಿ ಬರೋಷ್ಟರಲ್ಲಿ ಮನೆ ಕಟ್ಕೊಂಡು ಭಗವಂತನ ಸೇವೆ ಮಾಡೋಣ ಅನ್ನೋದೇ ಒಂದು ನಮ್ಮ ಆಸೆ ಆಗಿರುತ್ತೆ. ಅದನ್ನು ಕೊಡೋದಕ್ಕೆ ತುಂಬ ಹಿಂದೇಟು ಆಗ್ತದೆ. ಆಫೀಸುಗಳಲ್ಲಿನೂ ಭಾಳಷ್ಟು ತಾರತಮ್ಯಗಳು ನಡೀತಾ ಇದೆ. ರಾಜಕೀಯದಲ್ಲಿ ಭಾಳ ತಾರತಮ್ಯಗಳು. ಯಾರು ತುಂಬ ವ್ಯವಹಾರಗಳು ಜೋರಾಗಿ ತಿಳ್ಕೊಂಡು ದುಬಾರಿ ಮಾತಾಡ್ತಾರೋ ಅವ್ರಿಗೇನೆ ಹೋಗಪ್ಪ ನೀನು ಚಾರ್ಜ್ ಅಂತ ಇದ್ದಾರೆ. ಇದು ಅಮಾಯಕರಿಗೆ ಅಂದರೆ ನಿಯತ್ತಾಗಿ ಹೋಗೋರ್ಗಂತೂ ಇಲ್ಲಿ ಕಾಲ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂತ ನಾನು ಬೇರೆಯವ್ರಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ನಮ್ಮ ಸರದಿ ನಮಗೆ ಕೊಟ್ಟರೆ ನಮ್ಗೆ ಸಾಕು. ನಾವು ಬೇರೆ ಸರದಿಗೆ ಹೋಗೋದು ಇಲ್ಲ. ಆ ಕಡೆ ನಾವು ಅದ್ರ ವ್ಯವಹಾರದ ಹೋಗೋರೇ ಇಲ್ಲ. ಬೇಕಾದ್ರೆ ಯಾವ ಆಫೀಸಲ್ಲಾದರೂ ಕೇಳ್ಕೊಳ್ಳಿ, ನಮ್ಮ ಹೆಸ್ರುಗಳು ಎಲ್ಲಾದರೂ ಬಂದಾಗ ಗೊತ್ತಾಗುತ್ತೆ. ನಾನು ಇದೇ ಸರಿ ಹೇಳೋದು, ದಯವಿಟ್ಟು ನಮ್ಮ ಸರದಿನ ನಮಗೆ ಕೊಡಿಸತಕ್ಕದ್ದು ಅಂತ ಕೇಳ್ಕೊತಾ ಇದ್ದೀನಿ. ಪದೇ ಪದೇ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್. ನಮಗೆ ಬೇರೆ ವ್ಯವಹಾರ ಬೇಡ. ನಮ್ಮ ನರಸಪ್ಪ ಸರದಿ ಬಂದಾಗ ನಮಗೆ ಬೇಕು. ನಾವು ಬೇರೆಯವ್ರಿಗೆ ಯಾರಿಗೂ ಕೊಡೋಲ್ಲ. ನಮ್ಮ ಸರದಿ ಮಾಡ್ಕೊಡೋಲ್ಲ. ಬೇರೆಯವ್ರ ಸರದಿ ನಮಗೆ ಬೇಕಾಗಿತ್ತು. ರಂಗಪ್ಪ ಅವ್ರದ್ದು ಆಗಿದ ತಕ್ಷಣ ಇವಾಗ ನರಸಪ್ಪ ಅವ್ರದ್ದು ತಲಾಂತರದಿಂದ ಇದು ನಡೆಸ್ಕೊಂಡು ಬಂದಿರೋದು. ನಮ್ಮ ಹೆಸರು ಹೋಗುತ್ತೆ. ನಮ್ಮ ದೊಡ್ಡವ್ರ ಕಾಲದಿಂದ ನೆರವೇರಿಸ್ಕೊಂಡು ಬಂದಿರೋದು. ಹೀಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ ನಿಮ್ಮದಿಲ್ಲ, ನಮಗೆ ಬೇಕು ಅಂತ ಇದು ಮಠಾರ್ಥವಾಗಿ ಗಲಾಟೆಗಳನ್ನು ಮಾಡ್ತಾಯಿದ್ದಾರೆ.